ಅದಷ್ಟೇ ಕ್ಯಾರೆಟ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇದು ನನ್ನ ತಂಗಿರ್ ಬರೋಕ್ಕಿಂತ ಮುಂಚೆ ವಿಡಿಯೋ ವ್ಲಾಗು. ಆದರೆ ಅವ್ರು ಬಂದಮೇಲೆ ಈ ವ್ಲಾಗ್ ಮಾಡಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟು ಅಪ್ಲೋಡ್ ಮಾಡಿಲ್ಲ. ಸಾರಿ, ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಮ್ಮಮ್ಮ ನನ್ನ ಮಗನ ಎತ್ತಿ ಮುದ್ದಾಡ್ತಾ ಇರೋದೊಂದು ವಿಡಿಯೋ ಮಾಡಿದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನ ಅವರಪ್ಪ ಅನ್ಕೊಂಡು ಮುದ್ದಾಡ್ತಾವ್ರೆ. ಮಕ್ಳನ್ನ ಮುದ್ದಾಡೋದನ್ನ ನೋಡೋದೇ ಒಂಥರ ಖುಷಿ ನನಗೆ. ಅದನ್ನೇ ಹಂಗೆ ಅವರು ಫ್ರೀ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು 1 ನಿಮಿಷ ಬಂದು ಅವ್ನ ಎತ್ಕೊಂಡು ಮುದ್ದಾಡೋದು, ಅದು ಹಂಗೆ ಕ್ಲಿಪ್ ತಕ್ಕೊಂಡೆ. ಕೈಯೆಲ್ಲ ಮುಚ್ಕೊಂಬಿಟ್ಟೈತೆ. ನಿಮ್ಮ ಅಪ್ಪ ಇಲ್ವಲ್ಲ ಅದಕ್ಕೆ. ಎಷ್ಟೊಂದು ಸರಿ ನಿಮಗೆ ಬೇಕಾದ್ರೆ ನಿಮ್ಮ ಅಪ್ಪನ ಕರ್ಕೊಳ್ಳಿ, ನನಗೆ ನಮ್ಮ ಅಪ್ಪನ ಕರ್ಕೊಳ್ಳಿ. ಬಂದು ಇಲ್ಲಿ ಕೂತ್ಕೊಂಡು ಎಷ್ಟು ಕೊಡ್ತೀವಿ ಟೀ, ಕುತ್ಕೊಳ್ಳೋದು. ನಾನಂತೂ ಬೇರೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ನಾಷ್ಟ ಮಾಡ್ಕೊಡೋದು, ಕಾಫಿ ಟೀ ಮಾಡ್ಕೊಡೋದು, ಅಂತಾಗುತ್ತೆ ಅಂತ ಟೀ ಮಾಡ್ಕೊಡೋದು. ಕಾವೇ ಹಾಕಿರೋಕ್ಕೆ ಇವಾಗ ಅವಾಗ ಹಾಕಿದಾವಲ್ಲ ಓದಲ್ಲ, ಇಲ್ಲಿ ತಿನ್ಕೊಂಡು ಮತ್ತೆ ಹೋಗಿ ಎಷ್ಟು ಮಾಡಿದ್ದೀನಿ. ಎಷ್ಟವೆ ಎಣ್ಸು? 3, 6, 9, 10, 11, 12, 13, 14, 15, 16. ಹಂಗೆ ಎತ್ಕೊಂಬಂದು ಹಂಗೆ ಇಟ್ಬಿಡ್ಬೇಕಾ ಇಲ್ಲಿ ನೀಟಾಗಿ ಅಲ್ಲಾಡಿಸ್ದಂಗೆ ಮರಿ ಆಗಬೇಕು ಅಂದರೆ? ಹಾಂ 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 ಇದೆಲ್ಲ ಜಾಗ ಮಾಡಿ ನೀಟಾಗಿ ಕುತ್ಕೊಳ್ಳಂಗೆ ಮಾಡಬೇಕಾ? ಅಲ್ಲಾಡ್ಸಂಗಿಲ್ಲ, ಫ್ರಿಜ್ಜಲ್ಲಿ ಇಡಂಗಿಲ್ಲ ಅಲ್ವಾ ಮೊಟ್ಟೆನ? ಇಟ್ಬೇಕೀಗ ಎಲ್ಲ ಮೇಲ್ಮಕ್ಕ ಹಂಗೆ ಸುಮ್ಮನೆನಾ? ಸುಮ್ಮನೆ ಇಟ್ಬೇಕು. ಹುಂಜ ಯಾಟೆ ಅಂತೂ ಇಟ್ಬೇಕು. 2 ಯಾಟೆ ಅನ್ಬೇಕು, 2 ಹುಂಜ ಅನ್ಬೇಕು. ಏನೇನ ಫಸ್ಟು ಒಂದ್ಸರಿ ಹುಂಜ ಅಂತ ಇಡಬೇಕು. ಒಂದ್ಸತಿ ಯಾಟೆ. ಫಸ್ಟ್ ಹುಂಜ ಅಂತ ಇದ್ದೀವಿ, ನೀವು ಯಾಟೆ ಅಂತ ಇದ್ದೀವಿ. ಯಾಟೆ ಅಂದರೆ ಹೆಣ್ಕೋಳಿ ಅಂತ, ಹುಂಜ ಅಂದರೆ ಗಂಡು ಕೋಳಿ ಅಂತ. ಹುಂಜ ಯಾಟೆ ಯಾಟೆ ಹುಂಜ ಯಾಟೆ ಹುಂಜ ಎಷ್ಟಾಗ್ತವೆ ಅಂತ ತೋರಿಸ್ತೀನಿ. ಏನಾಯ್ತು ಅಂತ ನಾನು ಇರೋ ಅಷ್ಟರಲ್ಲಿ ಆದರೆ ಆಯ್ತವೆ. 21 ದಿನ ಬೇಕಲ್ಲ? 20 ದಿನ 21 ದಿನ. ಯಾಟೆ ಹುಂಜ. ಎಲ್ಲ ಕೋಳಿ ಎಲ್ಲ ಮೊಟ್ಟೆನೂ ಪಿಳ್ಳೆ ಆಗಲಿ. ಐ ವಿಶ್. ಇವ್ರ ಅಮ್ಮನ ಕರ್ಕೊಂಬರೋದು ಈಗ. ಟಿನ್ ಅವ್ರಮ್ಮ ಹೋಗಿ ಒಳಗಡೆ ಆಗಲೇ ಕೂತ್ಕೊಂಬಿಟ್ಟಿರ್ತಾರೆ. ಹಳ್ಳಿ ಫೀಲು ಗೊತ್ತಿಲ್ಲ, ನಾವು ಸಿಟಿಯಲ್ಲಿರೋರು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಿಮಗೋಸ್ಕರ ಇವತ್ತು ನಮ್ಮಮ್ಮ ಕೋಳಿ ಇದು ಮರಿ ಮಾಡಕ್ಕೆ ಇಡ್ತಾ ಇದ್ರು, ಅದನ್ನ ರೆಕಾರ್ಡ್ ಮಾಡ್ಕೊಂಡಿದೀನಿ. ಇದ್ರ ಸೌಂಡು ಏಕೆಂದ್ರೆ ಅದು ಸೌಂಡ್ ಮಾಡ್ತಿತ್ತು ಕೊರೋ ಅಂತ, ಅದ್ರದ್ದು ಮೋಸ್ಟ್ಲಿ ಕಾಪಿರೈಟ್ ಕ್ಲೈಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇರೋದು. ಒರಿಜಿನಲ್ ಸೌಂಡ್ ತೆಗ್ದು ಆ ತರ ಕೋಳಿಗೆ ಮೊಟ್ಟೆನ ತೋರಿಸ್ಬಿಟ್ಟು ಕುಂಡಿಸ್ಬೇಕಂತೆ. ಇದು ಸ್ವಲ್ಪ ನೋಡ್ತಾ ಇರ್ಲಿಲ್ಲ, ಇದ್ ಮಾಡ್ತಿತ್ತು. ಇದು ಫಸ್ಟ್ನೇ ಸತಿ ಮರಿ ಆಗ್ತಾ ಇರೋದು ಆ ಕೋಳಿದು, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಇಂದ ಆದ್ರೆ ಮೊಟ್ಟೆ ತೋರ್ಸಿದ್ರೆ ಅದೇ ಬಂದು ಕುತ್ಕೊಳ್ಳುತ್ತಂತೆ. ಫಸ್ಟ್ನೇ ಸತಿ ಸ್ವಲ್ಪ ಕಷ್ಟನಾ? ಕಷ್ಟ ಏನಿಲ್ಲ, ಕುತ್ಕೊಳ್ಳುತ್ತೆ. ಅದನ್ನ ಮೊಟ್ಟೆ ನೋಡಿಲ್ವಲ್ಲ, ಅದೇ ಹೇಳಿದ್ದೆ. ಇವತ್ತೇನು ಮಾಡ್ತೀವಿ ಅಡುಗೆ? ಇವತ್ತು ನುಗ್ಗೆ ಸೊಪ್ಪು, ತೊಗರಿಬೇಳೆ, ಹೆಸರು ಕಾಳು, ಹುಳ್ಳಿಕಾಳು. ಹೆಸರು ಕಾಳು ಹುಳ್ಳಿಕಾಳು ಎಲ್ಲ ಹಾಕಿದ್ದೀವಿ. ಹೆಸರು ಹುಳ್ಳಿಕಾಳನ್ನು ಹಾಕಿದ್ಯಾ? ಸ್ವಲ್ಪ ಹಾಕಿದ್ದೀನಿ, ಸಾಕು ಚೆನ್ನಾಗಾಗುತ್ತೆ. ಸಾಂಬಾರ್ಗ ಅದು ಹಾಕಿ ಕೂಗ್ಸಿದ್ಯಾ? 2 ಕೂಗು? 1 ಕೂಗು. ಒಂದೇ ಕೂಗ? 2 ಕೂಗು. ಬೇಳೆ ರುಬ್ಬಕ್ಕೆ ಸಿಕ್ಕಲ್ಲ, ಆಗಲೇ ಕೂಗು ಸಿಕ್ಬಿಟ್ಟಿದ್ಯಾ? ಬೇಸ್ ಎಲ್ಲ ರೆಡಿ ಮಾಡಿರ್ತೀವಿ. ನುಗ್ಗೆ ಸೊಪ್ಪು, ಹೆಸರು ಕಾಳು, ಹುಳ್ಳಿಕಾಳು. ನೋಡಿ ಕಾಳು ಹಿಂಗೆ ಹದವಾಗಿ ಇರಬೇಕು, ಸಿಕ್ಕಂಗೆ. ಬೇಳೆ, ತೊಗರಿಬೇಳೆ ಒಂಚೂರು ಹಾಕೋರೆ. ನಾನು ತಿನ್ಬೋದಲ್ವ ನುಗ್ಗೆ ಸೊಪ್ಪು? ತೊಗರಿಬೇಳೆ ಹುಳ್ಳಿಕಾಳೆಲ್ಲ ತಿನ್ಬೋದಲ್ಲ, ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿರೋದು. ಇಲ್ಲಾಂದರೆ ಬಸ್ಸಾರೇ ಮಾಡ್ತಿರ್ಲಿಲ್ಲ, ಬೇರೆ ಏನಾದ್ರು ಮಾಡ್ತಿದ್ವಿ. ಬಸ್ಸಾರು ಮಾಡ್ತಾವ್ರೆ.
ನನ್ನ ಫೇವರೇಟು. ತುಂಬ ದಿನ ಆಯಿತು ತಿಂದು. ಆಗೈತೆ ಹಾಂ, ನಮ್ಮಮ್ಮ ಬಸ್ಸಾರು ಮಾಡಿ 3 ತಿಂಗಳಾಗೈತೆ. ನಾನು ಬಸ್ಸಾರು ತಿಂದು 3 ತಿಂಗಳಾಯ್ತು. ಇವತ್ತು ಬದುಕಿ ಇವತ್ತು ಬಸ್ಸಾರು ಮಾಡ್ಕೊಡೋಣ ಅಂತ. ಬೇಳೆ ಇದು ರುಬ್ಬಕ್ಕೆ ಎತ್ತಿಕ್ಕಂತಾರದ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತೆ. ಹಾಂ, ಇಷ್ಟು ರುಬ್ಬಕ್ಕೆ ಮಡಿಕೊಂತೀನಿ. ಅಷ್ಟೊಂದು ಬೇಕಾ? 2 ಸೌಟ್ ಐತೆ ಅದು. 2 ಸೌಟ್ ಐತೆ. ಅವ್ರಿಗೆ ಎಷ್ಟು ಬೇಕು ಸೌಟಲ್ಲಿ ಅಂದರೆ ಸಾಂಬಾರು ನೋಡಿದಾಗ ಗೊತ್ತಾಗುತ್ತಲ್ಲ ಅಂತ. ಕಡಿಮೆ ಇದಕ್ಕೂ ಕಡಿಮೆ ಬೇಕು ಅಂದರೆ ಅವರು ಕಡಿಮೆ ಹಾಕಂತಾರೆ. ಒಬ್ಬೊಬ್ರು ಇರೋರು ಇಬ್ರಿಬ್ರು ಇರೋರು ಎಷ್ಟು ಮಾಡ್ತಾರೆ? 1 ಸೌಟ್ ಹಾಕೊಂಡ್ರೆ ಸಾಕು. ನಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಬಸ್ಸಾರು ಮಾಡಿದಾಗ. ಇದನ್ನ ಹಿಂಗೆ ತೋರಿಸಿ ಮಾಡಿಬಿಡ್ಬೇಕು. ನೀರೆಲ್ಲ ಸೋರ್ಕೋಬೇಕು. ನೀರೊಂಚೂರು ಇರಬಾರ್ದು ಸೊಪ್ಪಲ್ಲಿ. ಅದಿಲ್ಲ ಅಂದ್ರೆ ಸೊಪ್ಪು ಉರಿಯುವಾಗ ಪಲ್ಯ ಚೆನ್ನಾಗಾಗಲ್ಲ ನೀರಿದ್ರೆ ಸೊಪ್ಪಲ್ಲಿ. ನಾನು ಆಮೇಲೆ ನೀರು ಹಿಂಡ್ಬಿಟ್ಟು ಹಾಕ್ತೀನಿ. ಆಮೇಲೂ ನೀರಿಂಡ ಹಾಕ್ತಾರಂತೆ. ಇವಾಗ ವೆಯ್ಟಿಂಗ್ ತಪ್ಪಲೆ ನೀರಿದೆ. ನೀರು ಹೋದ್ಮೇಲೆ ಇದಕ್ಕೆ ಈರುಳ್ಳಿ ಕುಯ್ದಿದ್ಯಾಗಲೇ? ಈರುಳ್ಳಿ ಕುಯ್ದಿದ್ದೀನಿ. ಇದಕ್ಕೆ ಇದು ಕಾಳಿಗೆ, ಇದು ಸಾಂಬಾರಿಗೆ. ಎಷ್ಟು? 2 ಈರುಳ್ಳಿ ಕುಯ್ದಿದ್ದೀನಿ. ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಸಾಂಬಾರಿಗೆ ಕೊಯ್ಕೊಂಡು. ಬೆಳ್ಳುಳ್ಳಿ ಎಷ್ಟು ಹಾಕ್ತೀಯಾ? ಬೆಳ್ಳುಳ್ಳಿ ಒಂದು 3 ಹಾಕ್ತೀನಿ. 3 ಗೆಡ್ಡೆ ಅಷ್ಟು. ಸ್ವಲ್ಪ ಇದ್ರಾಗ ಒಗ್ಗರಣೆ ಮಡಿಕೊಂತೀನಲ್ಲ. 3 ಗೆಡ್ಡೆ ಸುಲ್ಕೊಂಡವ್ರೆ. ಅದರಲ್ಲಿ ಒಂಚೂರು ಒಗ್ಗರಣೆಗೆ ಇಷ್ಟು ಸಾಂಬಾರು ಒಗ್ಗರಣೆಗೆ, ಅದು ಉರಿಯೋಕ್ಕೆ ಎಷ್ಟವೆ? ಒಂದು 20 ಮೆಣಸಿನ್ಕಾಯಿ ಹಾಕ್ತೀನಿ. ನಿಮ್ಮನೆ ಖಾರಕ್ಕೆ ತಕ್ಕನಾಗ ಹಾಕೊಳ್ಳಿ. ನಮ್ಮಮ್ಮ ಒಂಚೂರು ಸ್ಟ್ರಾಂಗ್ ಹಾಕಿದ್ದಾರೆ ಅನಿಸುತ್ತೆ. ಎಣ್ಣೆ ಹಾಕ್ಬಿಟ್ಟು ಉರಿಬೇಕು. ನನಗೋಸ್ಕರ ತುಪ್ಪ ಹಾಕಿ ಉರಿತಾ ಇರೋದು. ಉರಿತೀನಿ. ಚೆನ್ನಾಗಿ ಕೆಂಪಗಾಗಂಗೆ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದನ್ನು ಕಡಿಮೆ ಮಾಡಿ ಉರಿತಾ ಇರುತ್ತೆ. ಮಿಕ್ಸಿ ಬಟ್ಲಿಗೆ ಬಾಕ್ಸಲ್ಲಿರೋದು ಅದಕ್ಕೆ ಓಂಕಾಳು ಮಿಕ್ಸ್ ಆಗೈತೆ ಅಂತ ಸರಿ ಹಸಿಟ್ಗೆ ಅಂತ ಬೇರೆ ತಂದ. ಓಂಕಾಳು ಇದ್ದಿದ್ರೆ ಏನಾಯ್ತಿರ್ಲಿಲ್ಲ, ತಗೋ ಜೀರ್ಣ ಆಗೋದಲ್ಲ ಚೆನ್ನಾಗಿ. ಅದೇ ಹಾಕೋ ತಂದಿದ್ಯಾ? ಇದನ್ನೇ ಹಾಕೊಂಡು ಓಂಕಾಳು ಮಸಾಲೆ ಚಿಕನ್ ಹಾಕೋದು. ಒಗ್ಗರಣೆಗೆ ಹಾಕ್ತಾರೆ. ಮತ್ತು ಬಸ್ಸಾರ್ಗೆ ಹಾಕಿದ್ರೆ ಇಷ್ಟು 1 ಸ್ಪೂನು. ಜಾಸ್ತಿನೇ ಆಯಿತು. ಏನಾಗಲ್ಲ, ಜಾಸ್ತಿ ಅದು ಇನ್ನೂ ಚೆಂದ ಅಲ್ವಾ. 1 ಸ್ಪೂನ್ ಹಾಕ್ತಾಯಿದ್ರಿ ಸಾಕು. 1 ಸ್ಪೂನ್ ಜೀರಿಗೆ. ನಾನೆಲ್ಲ ಕೈಯಲ್ಲಿ ಹುಣಸೆಹಣ್ಣು ಇವರೆಲ್ಲ ಕೈಯಲ್ಲಿ ಹಾಕೋದು. ತೊಳ್ಬಿಟ್ಟು ಹಾಕೋದು. ನಾನು ಕೈಯಲ್ಲಿ ಹಾಕೋಲ್ಲ. ಹುಣಸೆಹಣ್ಣು ತೊಳೆಯೋಕೆ ಹಾಕಿದಾರಂತೆ. ಈಗ 2 ಸ್ಪೂನು ಕಾಯಿ ತುರಿ, 2 ಸ್ಪೂನ್ ಕೊಬ್ಬರಿ ಕಾಯಿ ಹಾಕಿದ್ದಾರೆ ನನಗೋಸ್ಕರ. ನೀವು ಕಾಯಿ ಹಾಕ್ಕೊಳ್ಳಿ. ನನಗೋಸ್ಕರ ಕೊಬ್ಬರಿ ಹಾಕಿರೋದು. ನೀವು ತೆಂಗಿನಕಾಯಿ ಹಾಕ್ಕೊಳ್ಳಿ 1-2 ಸ್ಪೂನ್ ಅಷ್ಟು. ತೆಂಗಿನಕಾಯಿ ಅಂತಲೇ ಹೇಳ್ತಿದ್ದೀನಿ. ಆಮೇಲೆ ಇಷ್ಟು ಹುಣಸೆಹಣ್ಣ ತೊಳೆದು ನೀರಲ್ಲಿ ಆಮೇಲೆ ಎಲ್ಲ ಹಾಕಿ ನಾವು ಕೊಂಡ್ಕೊಂಬರ್ತೀವಲ್ವ, ಅದಕ್ಕೊಂದು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತೀನಿ. ಕೊಂಡಿರೋದು ಅಂತ ಊರಿಂದಲೇ ತರಿಸಿರೋದು. ಅವ್ರು ಎಣ್ಣೆಲ್ಲಿ ಹಾಕಿರ್ತಾರೆ ನೋಡಿ ಎಷ್ಟು ಹುಣಸೆಹಣ್ಣು. ಒಂದಿಷ್ಟಪ್ಪ ಹುಣಸೆಹಣ್ಣು. ಇದಾಯ್ತಾಯಿತು. ಆಮೇಲೆ ಮಾಡಿರೋದು ಸಾಂಬಾರು ಪುಡಿ. ಮನೇಲಿ ಮಾಡಿರೋದು ಸಾಂಬಾರು ಪುಡಿ ಎಷ್ಟು? 2 ಸ್ಪೂನ್ ಹಾಕ್ಕೊಂತೀನಿ. ಇದರಲ್ಲಿ ನೀವೆಲ್ಲ ಒಂದೊಂದು ಹಾಕೊಂಡ್ರೆ ಸಾಕು. ಅರ್ಧಕ್ಕರ್ಧ ನಮ್ಮಮ್ಮ ಹೇಳಿರೋದ್ರಲ್ಲಿ ಜಾಸ್ತಿ. ನೀವಿಬ್ಬರು ಇದ್ರೆ ಸಾಕು. 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 4-5 ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು. ಅವ್ರು ಖಾರ ತಿನ್ನಲ್ವಲ್ಲ. ನಾನು ಅಂದರೆ ಬಸ್ಸಾರು ಖಾರ ತಿಂತೀನಿ. 1 ಸ್ಪೂನ್ ಜೀರಿಗೆ. ಇದಾಯಿತು. ಅದು ಹುರಿದಿದ್ದಾಯಿತು. ಕೊತ್ತಂಬರಿ ಸೊಪ್ಪು ತೊಳೆದಿಕ್ಕಿದೆಯಾ? ತೊಳೆದಿಕ್ಕಿದ್ದೀನಿ. ಅದು ಲಾಸ್ಟ್ ಕುದಬೇಕು. ಇವಾಗಲೇ ರುಬ್ಕೊಳ್ಳೋಂಗಿಲ್ಲ. ಅದು ಇದೆಲ್ಲ ನುಂಗಾದ್ಮೇಲೆ ಲಾಸ್ಟಲ್ಲಿ ಹಾಕಿಬಿಡ್ಬೇಕು. ಸ್ಮೆಲ್ಲು ಬರುತ್ತೆ ಅಂತ. ಇದು ಹಾಕ್ಕೊಂಡು ಇವಾಗ ಆ ಥರ ಕೆಂಪಾಗಂಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹುರಿದ್ರೆ ಚೆನ್ನಾಗಿರುತ್ತೆ. ಇದಾಯ್ತಾ? ಇದಕ್ಕೆ ಬೇಯಿಸಿರೋ ಸೊಪ್ಪಿನ ನೀರೇ ಹಾಕೊಬೇಕು. ತಣ್ಣೀರು ಹಾಕಂಗಿಲ್ಲ ಇದಕ್ಕೆ. ಒಲೆ ಉರಿತಾ ಇರೋದು. ತಣ್ಣೀರು ಹಾಕಂಗಿಲ್ಲ. ಬೇಯಿಸಿರೋದು ಉಪ್ಪಿಂದು ಕಾಳಿನ ಸೊಪ್ಪು ಬೇಯಿಸಿದ ನೀರು ಇರ್ತದಲ್ಲ, ಹಾಕಬೇಕು. ಗೊತ್ತು.
ಬಿಸಿ ಬಿಸಿ ಇದ್ದರೆ ಎರ್ಚ್ಕೊಳ್ಳುತ್ತೆ, ಸ್ವಲ್ಪ ನೋಡ್ಕೊಂಡು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಕಾಳು ಜಾಸ್ತಿ ಹಾಕ್ಕೊಬೇಕು. ಇದನ್ನು ರುಬ್ಬಾದ್ಮೇಲೆ ಎತ್ತಿಕ್ಕಿರೋ ಬೇಳೆ ಕಾಳು ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬೋದು. ಇದೇ ಥರ ಮಾಡಿ ನೋಡಿ ಬಸ್ಸಾರು. ಕಮೆಂಟ್ ಮಾಡಿ. ಅಡುಗೆ ಟ್ರೈ ಮಾಡಿರೋರು ಕಮೆಂಟ್ ಮಾಡ್ತಾರೆ ಚೆನ್ನಾಗಿತ್ತು ಅಂತ. ಇದಕ್ಕೆ ಇವಾಗ ಕಾಳು ಹಾಕೊಬೇಕು. ಕಾಳು ಸ್ವಲ್ಪ ಜಾಸ್ತಿನೇ ಐತೆ. ಜಾಸ್ತಿ ಆಯಿತು. ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಇಷ್ಟೊಂದೇನು ಬೇಡಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅಂತ ಹಾಕ್ತಿದ್ದೀನಿ. ಒಂಚೂರು ಕಾಳಿಗೆ ಹಾಕ್ಬೋದಾ? ಚೆನ್ನಾಗಿರುತ್ತೆ ಹಾಕಿದ್ರೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಲ್ಲ, ನಾನು ಇರೋದಕ್ಕೆ ಹಾಕ್ತೀನಿ ಅಷ್ಟೇ. ಸಾರಿಗೆ ಬಿಡ್ತೀನಿ ಅದಕ್ಕೆ. ನೀರೇ ಇದ್ರದ್ದೇ ಹಾಕಬೇಕು. ಈಗ ಒಗ್ಗರಣೆಗೆ ಹಾಕಿದ್ರೆ ಬಸ್ಸಾರು ರೆಡಿ. ಇದು ಮಸಾಲೆ ಗಮ್ಮಂತೈತೆ. ಕಾಳು ಇದಕ್ಕೆ ಹಾಕ್ಬಿಡೋಣ. ಕಾಳು ಜಾಸ್ತಿ ಆಯಿತು ತೆಗ್ದಿದ್ದು. ನಾನು ಹೇಳಲಿಲ್ವಾ ಇದು ಒಗ್ಗರಣೆಗೆ ಹಾಕೋದು. ಈಗ ಅದು ನೀರು ಹಿಂಡದಾ? ಹಿಂಗೆ ಸೊಪ್ಪು ಕಾಳೆಲ್ಲ ಸೇರಿಸಿ ಹಿಂಗೆ ಇಟ್ಕೋಬೇಕು. ಅದು ಗಟ್ಟಿಗೆ ಒಗ್ಗರಣೆ ಆಯ್ತದೆ ಪಲ್ಯ ಥರ. ಇಷ್ಟು ನೀರು ಹಾಕಿ ಅದೇನೇ ಈರುಳ್ಳಿ ಹಾಕು, ಮೆಣಸಿನ್ಕಾಯಿ ಹಾಕು, ಮತ್ತು ಕಾಯಿ ತುರಿ ಹಾಕು, ಅದು ಸಾರು ಹಿಡಿಯಲ್ಲ. ಕಾಳಿಗೆ ಉಪ್ಪು ಖಾರ ಹಿಡಿಯಲ್ಲ, ಕಾಯಿ ತುರಿ ಎಲ್ಲ ಹಿಡಿಯಲ್ಲ. ಕೆಸರು ಗದ್ದೆ ಆಯ್ತು. ಕೆಸರು ಗದ್ದೆ ಕೆಸರು ಗದ್ದೆನ ಹಾಕ್ಕೊಂಡು ತಿಂದರೆ ಉಪ್ಪು ಖಾರ ಗತಿ ಏನು ಗೊತ್ತಾಗಲ್ಲ. ಪಲ್ಯ ಟೇಸ್ಟ್ ಇರಲ್ಲ ಅಂತ ಈ ಥರ ಹಿಂಡ್ಬಿಟ್ಟು ಹಾಕಿದ್ರೆ ನೀಟಾಗಿ ಹಿಂಡ್ಬಿಟ್ರೆ ಅದೆಷ್ಟು ಗಟ್ಟಿಗಿರ್ತದೆ, ಕಾಳು ಅಳಿಸಲ್ಲ. ಇಷ್ಟೊಂದು ನೋಡಿ ಹೆಂಗೆ ಬರುತ್ತೆ ನೀರು. ಇದ್ರ ಹಂಗೆ ಒಗ್ಗರಣೆ ಬಗ್ಗಿಸ್ಬಿಟ್ಟು ಹಾಕಿ ಸೌಟ್ ತಗೊಂಡು ಕಿವುಚಿಬಿಟ್ರೆ ಯಾವ ತಿಂತೀವೋ ಬಿಡ್ತೀವೋ. ನನಗೆ ಇಷ್ಟಿಷ್ಟೇ ಮಾಡಕ್ಕೆ ಬರಲ್ಲ, ಜಾಸ್ತಿ ಮಾಡಿಬಿಡ್ತೀವಿ. ಯಾರಾದ್ರೂ ಅಕಸ್ಮಾತ್ ಫ್ರೆಂಡ್ಸ್ ಗಿನ್ಸ್ ಕೇಳಿದ್ರೆ ಸಾರು ಗೀರು ಕೊಡ್ಬೋದಾ? ನೀನೇನೋ ತಿಂದು ಮಿಕ್ಬಿಟ್ಟು ಏನೋ ಹಸಿಗೆ ಒಯ್ದುಬಿಡ್ತೀಯಾ? ಅದಕ್ಕೆ ಜಾಸ್ತಿ ಮಾಡ್ತೀಯಾ? ಬೇರೆಯವರೆಲ್ಲ ಹಸ ಇಲ್ದಲ್ಲಿರೋರು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹಾಕ್ತೆ. ಅದೇ ಜೀರಿಗೆ ಸಾರು ತಗೊಂಡೋಗಿ ಹಾಕ್ತೆ. ಒನ್ ಟೈಮ್ ತಿಂದ್ಬಿಟ್ಟು ಮಿಕ್ಕಿದೆಲ್ಲ ಹಸಿಗೆ ಹಾಕೋದು ನಮ್ಮಮ್ಮ. ಹಸಿಗೂ ಸೇರಿಸಿ ಅಡುಗೆ ಮಾಡ್ತಾ ಇರ್ತಾರೆ. ಮುದ್ದೆ ಮಾಡಿ ಮುದ್ದೆ ತಗೊಂಡೋಗಿ ಅದಕ್ಕೆ ನೋ ಲಿಮಿಟ್. ನಮ್ದು ಹಂಗೆಲ್ಲ ಇಲ್ಲ, ನೋ ಲಿಮಿಟ್. ಕೋಳಿಗೆ ಹಾಕ್ಬಿಡ್ತೀನಿ. ನಾವು ಅನ್ನದಾತೋ ಸುಖಿ ಭವ ಅಲ್ಲ ಅಂತ ಹೇಳ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅನ್ನನ ಅಂತ ಮಾಡೋದು, ಗೊತ್ತಾ? ಮತ್ತೆ ಅವ್ರು ನಮ್ಮನ್ನು ನಂಬ್ಕೊಂಡಿದ್ದಾರೆ, ನಮ್ಮನೇಲಿರೋರು ಎಲ್ಲಿ ಹೋಗ್ಬೇಕು? ಅದೇ ನೀನು ನಮ್ಮನೆಗೆ ಯಾರು ಇಲ್ವಲ್ಲ. ನೀವು ಹಾಲಿಂದ ಬರೋಕೆ ಹಾಕ್ಬೇಕು. ಬರೋಕ್ಕೆ ಹಾಕೋದು ನಾನು ಮಿಕ್ಕಿದ್ನೆಲ್ಲ ತಗೊಂಡೋಗಿ. ಮಸ್ತಾಗಿ ಬರ್ತದೆ. ಮಿಕ್ತದೆ ರೋಡಲ್ಲಿ ಬರ್ತಾವಲ್ಲ. ಇದನ್ನ ಇವಾಗ ಏನು ಮಾಡಬೇಕು ಅಂದರೆ ಬಟ್ ಸಾರು ಒಗ್ಗರಣೆಗೆ ಹಾಕ್ಬಿಡ್ಬೇಕು. ಒಂದಿಕ್ಕು ಇಷ್ಟಿಂದ ಇಕ್ತಿದ್ದಾರೆ. ಇದಕ್ಕೆ ಸಪ್ಲೆ ಚೆನ್ನಾಗಿತ್ತಲ್ಲ. ಸಾರಿಗೆ ಇದಕ್ತೀನಿ. ಕಾಳು ಒಗ್ಗರಣೆ ಬೆಳ್ಳುಳ್ಳಿ ಜಜ್ಕೊತಾ ಇರೋದು ಚೆನ್ನಾಗಿರಲ್ಲ ಅಂತ. ಏನು ಕರ್ಬೇವಿನ ಸೊಪ್ಪು ಒಣಗಿರೋದು ಆದರೆ ಒಣಗಿರೋದಿತ್ತು. ಬಸ್ಸಾರು ಚೆನ್ನಾಗಿರಲ್ಲ ಅಂತ ನಮ್ಮೂರಿಗೆ ಹೋಗಿ ಒಂದೆರಡು ಕುಡಿ ಇಟ್ಕೊಂಬಂದಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ನಾಟಿ ಗಿಡ ಹಾಕಿದ್ದೀನಿ. ಅಲ್ಲಿ ಮರ ತಗ್ಸಿದ್ರೆ ಬರೋದು. ಈ ಸತಿ ಹಣ್ಸಿನ್ಕಾಯಿ ಬಿಟ್ಟಿಲ್ಲ, ಅದು ಏನಾಯ್ತು. ಬೆಳ್ಳುಳ್ಳಿ ಜಜ್ಕೊಂಡು ಕರ್ಬೇವಿನ ಸೊಪ್ಪು ತಗೊಂಡು ಒಗ್ಗರಣೆಗೆ ಹಾಕ್ಬೇಕೀಗ ಸಾಂಬಾರು. 2-3 ದಿನ ಬರೋಂಗೆ ಮಾಡಲ್ಲ. ಈಗ ತುಪ್ಪ ಹಾಕಿ ಒಗ್ಗರಣೆಗೆ ಹಾಕೋದು. ಸಾಸಿವೆ ಕಾಳು, ಅದೇ ಎಣ್ಣೆ ಹುರ್ಕೊಂಡಿದ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ, ಅದೇ ತಪ್ಪಲೆಗೆ ತುಪ್ಪ ಹಾಕಿ ಸಾಸಿವೆ. ನೆಕ್ಸ್ಟ್ ಇದು ಹಾಕೋದು. ಸಾಸಿವೆ ಚಟಪಟ ಅಂದಿಲ್ಲ ಇನ್ನು ಅಂತ ಅನ್ಬೇಕು. ಅಂತ ಕ್ಯಾರೆಟ್ ಸಿಕ್ಕುತ್ತೀವಿ.
ಖಾರನ ಸ್ವಲ್ಪ ಒಗ್ಗರಣೆ ಒಳಗೆ ನೀರು ಹಾಕ್ತಾಳೆ, ಹ್ಞೂ ಸ್ವಲ್ಪ ಕುದಿಸ್ಬೇಕು. ಒಗ್ಗರಣೆ ಸ್ವಲ್ಪ ಕುದಿಸ್ಬೇಕಾ? ಅದು ಹ್ಞೂ ಹ್ಞೂ ಮಿಕ್ಸಿ ಬೆಟ್ಲೆಲ್ಲ ತೊಳೆದು ಬಿಡಬೇಕಿದೆ ನೀರಲ್ಲಿ. ಅಷ್ಟಕ್ಕೂ ನೀರು ಇಟ್ಕೊಬೇಕು ಸಾಂಬಾರ್ಗೆ ಆಗೋ ಅಷ್ಟು ಇದೆಲ್ಲ ತೊಳೆದು ಬಿಡೋ ಅಷ್ಟು. ರುಬ್ಬಕ್ಕೆ ಮಿಕ್ಸಿ ಬಟ್ಲು ತೊಳೆದು ಬಿಡೋಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಬೇಕು ಕಾಳು ಬೇಯಿಸ್ಬೇಕಾದ್ರೆ ಅಲ್ವಾ? ಬಟ್ಲು ಮಿಕ್ಸಿ ಬಟ್ಲೆಲ್ಲ ತೊಳೆದು ಬಿಡ್ತಾವ್ರೆ. ಇವೆಲ್ಲ ಹಂಗೆ ಹಾಕೋದು ತೊಳ್ಕೊಳ್ಳೋದು ಎರಡು ಮಾಡಬೇಕು. ಬಸ್ಸಾರು ಬಸ್ಸಾರು ಬೆಂದರೆ ಕರೆಕ್ಟಾಗಿ ಆಗುತ್ತೆ. ಆಫ್ ಮಾಡ್ಬಿಟ್ಟು ಬಸ್ಸಾರು ಬೇಯಬೇಕು, ಕುದಿಬೇಕು. ನಮ್ಮಮ್ಮ ಜಾಸ್ತಿ ಮಾಡೋಗೈತೆ, ಉಕ್ಕಬಾರ್ದು. ಇದು ಉಕ್ಕಿದ್ರೆ ಟೇಸ್ಟ್ ಹೋಯ್ತು ಸಾಂಬಾರು ಅಂತ. ಇಷ್ಟು ದಿನದಿಂದ ತಿಂದೇ ಇಲ್ಲ ಗೊತ್ತಾ ನಾನು. ಸಪ್ಪೆ ತಿಂದು 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 ಬಾಯಿ ಒಂಥರ ಆಗ್ಬಿಟ್ಟೈತೆ. ಅಲ್ಲ ನಾನು ಆಫ್ ಮಾಡಿಬಿಟ್ನಾ? ಇಲ್ಲ, ಕಡಿಮೆ ಮಾಡಿದ್ದೀನಿ, ಕಾಣಿಸ್ತಾ ಇಲ್ಲ. ತರಕಾರಿಯವ್ರು ಬಂದರು ಅಂದ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಪಲ್ಯ ಒಗ್ಗರಣೆ ಮಾಡೋದನ್ನು ತರಕ್ಕೆ ಹೋಗಿದ್ದಾರೆ. ಕಾಣಿಸ್ತಾರೆ ಇಲ್ಲಿಂದ ಅಲ್ಲಿ ತಾನೆ ಟೆಂಪೋದವರು. ಬೇರೆ ಏನು ತರಕಾರಿ ತಗೊಳ್ಳಲ್ಲ, ನಾನು ತಿನ್ನೋದಷ್ಟೇ. ಕ್ಯಾರೆಟು, ಬೀಟ್ರೂಟು, ಕಡಲೆಕಾಯಿ. ಏನು ಅಡ್ಲಕಾಯ? ಸಾರು ಜೋರು ಮಾಡಿ ಹೋಗಿದ್ಯಾ ನೀನು? ನಾನು ಕಡಿಮೆ ಮಾಡಿದ್ದು. ಹಾಂ, ಇಷ್ಟೊತ್ತಾದರೂ ಬರಲ್ವಲ್ಲ ಇದು ಜೋರು ಮಾಡಿ ಹೊಂಟೋದ್ರೆ ಏನು ಮಾಡ್ತೀಯಾ? ಹಿಂಗೆ ನನ್ನ ಕತೆ ಏನು ಮಾಡೋಣ, ಒಬ್ಬರ ಜೀವನದ ಕತೆ. ಅದಕ್ಕೆ ತುಪ್ಪ ಮಜ್ಜಿಗೆ ಕಡಿಬೇಕಾಗಿತ್ತು, ಮೊಸರು ಚಿಕ್ಕಿ ಯಾವ ನೆನ್ನೆ ಇಕ್ಕಿದ್ರೆ ಇವತ್ತು ಕಡಿಬೋದಾಗಿತ್ತು. ಇನ್ನು ಬಾಗಿಲು ತೊಳೆದಿಲ್ಲ ಆಚೆ ಕಡೆ. ಈರುಳ್ಳಿ ಸರಿ ನೀರು ಇಕ್ಕಿಲ್ಲ, ಅದು ಹೆಂಗೋ ಮೇಯ್ಕೊಂಬರ್ತಿತ್ತು ಅವ್ರನ್ನೇ. ಒಣಮೆಣ್ಸಿನ್ಕಾಯಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತೀವಿ. ನಾನಿದ್ದೀನಿ ಅಂತ ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ನಾಳೆ 3 ತಿಂಗಳಿಂದ ಹಸಿಮೆಣ್ಸಿನ್ಕಾಯಿ ತಿಂದಿಲ್ಲ. ಬಂಟಿ ಫುಡ್ಡೆ ನಮ್ಮ ಅಮ್ಮಂಗೂ. 2 kg ಅರ್ಧ kg ಎಣ್ಣೆ ಖಾಲಿ ಮಾಡಿಲ್ಲ ನಾವು 3 ತಿಂಗಳಿಗೆ. ಅದಕ್ಕೆ ಅದೇ ನಮ್ಮಮ್ಮನೂ ಸೇಮ್ ಬಾಣ್ತಿ ಫುಡ್ಡೇ ತಿಂತಾರದು. ಅವರು ಬಾಣ್ತಿ ಆಗ್ಬಿಟ್ಟಾರೆ. ಒಂದು 2 ಹೆಣ್ಣು ಮಾಡಲಿ. ಅದೇ ಆದಂಗೆ ಮಾಡೋದು, ಆಗಲಿಲ್ಲ ಅಂದಾಗ ಅದೇ ಆದಾಗ ಮಾಡಿದ್ವಿ ನಾವು ಒಂದು ನಮಗೆಲ್ಲ ತರಕಾರಿ ಗಿಕಾರಿ ಇದ್ದಿಲ್ಲ. ಇಲ್ಲೂ ದಿವಸ ಇದೆಯಾ ಮಾಡಬೇಕು. ಕಾಯಿ ಹಾಕಿ ಒಂದು, ಕೊಬ್ಬರಿ ಹಾಕಿ ಒಂದು. ಸಾರು ಮಾಡಿದ್ರೆ ಕಾಯಿ ಹಾಕೊಂದು, ಕೊಬ್ಬರಿ ಹಾಕೊಂದು 2 ಥರ ಮಾಡೋ ಬದಲು ಒಂದೇ ಮಾಡೋದು. ನಾವು ಕೊಬ್ಬರಿ ತುರಿದು ಮಡಿಕೊಂಡಿರೋದು. ಯಾವಾಗಲೂ ತುರ್ಕೊಳಕ್ಕಾಗಲ್ಲ ಅಂತ. ಇಲ್ಲಿ ಇಟ್ಕೊಂಡ್ರೆ ಇದನ್ನೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ಬೇಕು. ಇವತ್ತು ಸೊಪ್ಪು, ನುಗ್ಗೆ ಸೊಪ್ಪು ಕಡಿಮೆ ಹಾಕಿದ್ದೀನಿ, ನುಗ್ಗೆ ಹೂವು ಜಾಸ್ತಿ ಹಾಕಿದ್ದೀನಿ. ಸಾರಿ, ಹೌದಾ? ಚೆನ್ನಾಗಿರುತ್ತೆ. ಹೂವು ನುಗ್ಗೆ ಸೊಪ್ಪು 2 ಹಾಕಿರೋದಾ? ನುಗ್ಗೆ ಸೊಪ್ಪು ಹೂವು ಇದು 2. ಹೂವಿನ ಸೀಸನ್. ಹೂವು ಜಾಸ್ತಿ, ಸೊಪ್ಪೆ ಕಡಿಮೆ ಹಾಕಿರೋದು. ಹೌದಾ? ಹಂಗೆ ಹಿಂಡಿರೋದನ್ನೆಲ್ಲ ಬಿಡಿಸ್ಬಿಟ್ಟು ಈಗ ಒಗ್ಗರಣೆಗೆ ಹಾಕೋದು. ನೋಡಿ ಪಲ್ಯ ಹೆಂಗಿರುತ್ತೆ, ಒಂದು ಚೂರನ ಕಚ್ಚಪಿಚ್ಚ ಅಂತದ. ಕಡಲೆಪುರಿ ಕೊಟ್ಟಂಗೆ ಕೊಡಬೇಕು, ಪಲ್ಯ ಕೊಟ್ಟರೆ ಪಕ್ಕದಲ್ಲಿ. ಮತ್ತೆ ಗೊಜ್ಜಾಗ್ತಾನೆ ಇರ್ತಾರೆ. ಈ ಸೊಪ್ಪಿನ ಪಲ್ಯ ಅಂತಾರೆ, ಗೊಜ್ಜು. ಇದೇ ಥರನೇ ಮಾಡೋದು. ಅದಕ್ಕೇನು ಮಾಡಬೇಕು, ಒಂದೇ ಬಸ್ಸಾರು ದಿನ ಒಂದೇ ಕುಕ್ಕು ಬಿಡ್ಕೋಬೇಕು. ಎಕ್ಸ್ಟ್ರಾ ಕುಕ್ಸ್ಲೇಬಾರ್ದು. ಆಯಿತು, ರೆಡಿ. ಈಗ ನೀನು ಸ್ನಾನ ಮಾಡ್ಕೊಂಬಂದ್ರೆ ಉಪ್ಪಾಕಿ ಕೂಗ್ಸಿರೋದು ಸೊಪ್ಪು ಕಾಳೆಲ್ಲ.
ಆಮೇಲೆ ಈಗ ಉಪ್ಪು ಹಾಕಂಗಿಲ್ಲ ಸಾರ್ಗೆ ನೋಡ್ಕೊಂಡು ಹಾಕೊಂಬೋದಷ್ಟೇ. ಸಾರಿಗೆ ಬೇರೆ ನೀರು ಹಾಕಿದ್ರೆ ಉಪ್ಪು ಸಪ್ಪೆ ಆಗುತ್ತೆ, ಇದೇ ನೀರು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಅಲ್ಲ ಹೇಳಿದ್ದು ಅಕಸ್ಮಾತ್ ಕಡಿಮೆ ಹಾಕಿದ್ರೆ ಕೂಗಕ್ಕೆ. ಸೊಪ್ಪು ಸೊಪ್ಪು ಕಾಳು ತರಕಾರಿ ಕೂಗಿಸ್ಕೊಂಡಾಗ್ಲೇ ಉಪ್ಪು ಹಾಕಿ ನೀರು ಉಪ್ಪು ಸಪ್ಪೆ ಅಲ್ಲ, ಉಪ್ಪು ಹಾಕಿ ಕೂಗಿಸ್ಕೋಬೇಕು. ಹಿಂಗೆ ಕೂಗು ಸಿಕ್ಕಿದಲ್ಲ ಹೇಳಲೇ ಇಲ್ಲ ಮತ್ತೆ. ನಾನು ಅಥವಾ ಅತ್ತೆಲ್ಲ ನೀನು ಮಾಡಿದ್ದಲ್ಲ, ಹ್ಞೂ ನಾನು ಬಟ್ಟೆ ಹೋಗಿ ಹಾಕಂತದೆ ಕುದಿಸಿದ್ರೆ ಅಂತ ಹಾಕಿದೆ. ಮುದ್ದೆ ತೆಳ್ಳಗೆ ಮಾಡೋರೆ, ತೆಳ್ಳಗೆ ಮುದ್ದೆ ಬಸ್ಸಾರು ಕಾಳು, ವಾವ್ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ಫುಲ್ ಬಾಯಿ ಕೆಟ್ಟೋಗಿತ್ತು ಅದಕ್ಕೂ. ಬರೀ ಸಪ್ಪೆ ಆ ಥರ ತಿಂದು ತಿಂದು ಬಸ್ಸಾರು ಟೇಸ್ಟು ಏನೇ ಹೇಳಿದ್ರು. ಒಂದು ಸಾಂಗ್ ಇದೆಯಲ್ಲ ಹಂಗೆ, ಸಾರು ಬಸ್ಸಾರಲ್ಲೇ ಅದರ ಕಸರತ್ತು ಅಂತ. ತುಂಬ ಚೆನ್ನಾಗಿತ್ತು. ಯಾರ್ಯಾರು ಮುದ್ದೆ ಮತ್ತು ಬಸ್ಸಾರು ಲವರ್ ಇದ್ದೀರಾ ಹಾಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಸಖತ್ ಇಷ್ಟ. ಆದರೆ ಫುಲ್ ಗಟ್ಟಿ ಇರಬಾರ್ದು ಸಾಂಬಾರು, ಸ್ವಲ್ಪ ತೆಳ್ಳಗಿರಬೇಕು ನನಗೆ ಆ ಥರ. ಬಾಯಲ್ಲಿ ನೀರು ಬರ್ತಾಯಿತ್ತು. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ಥ್ಯಾಂಕ್ ಯು ಅಮ್ಮ. ಹಾಗೆ ಸೊಪ್ಪು ಕಾಳು ನೋಡ್ಬೋದು ಎಷ್ಟು ಉದುರುದ್ರಾಗಿ, ಈ ಥರ ಇದ್ದರೆ ಆ ಕಾಳೆಲ್ಲ ಚೆನ್ನಾಗಿರುತ್ತೆ. ತುಂಬ ಬೇಳೆ ಬೇಯಿಸ್ಕೊಬೇಡಿ ಕದ್ರೋಗಂಗೆ, ಮೀಡಿಯಮಾಗಿ ಈ ಥರ ಕರೆಕ್ಟಾಗಿ ಸಿಗಂಗೆ ಬೇಯಿಸ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ಮಾವ ನೋಡಿ ಆಟ ಸಾಮಾನು ತಂದಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.